ಆತ್ಮೀಯ ವಿದ್ಯಾರ್ಥಿಗಳೇ, ಮನೋಸಂಹಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಪಾಠ ಆಧಾರಿತ ಮೌಲ್ಯಾಂಕನ 2025-26ನೇ ಸಾಲಿನ ಪ್ರಥಮ ಭಾಷೆ ಕನ್ನಡ 8ನೇ ತರಗತಿಗೆ ಸಂಬಂಧಪಟ್ಟಂಥ ಪಾಠದ ಪ್ರಶ್ನೋತ್ತರಗಳನ್ನು ಅಂದರೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಇನ್ನು ಮುಂದೆ ಯಾವ ರೀತಿ ಘಟಕ ಪರೀಕ್ಷೆ ಆಗಲಿ FA ಎಸ್ಸೆಗಳು ಯಾವ ರೀತಿ ಬರ್ತಾವೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅನ್ನೋದನ್ನು ಇದರಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಗದ್ಯ ಭಾಗ 1 ಮಗ್ಗದ ಸಾಹೇಬ ಪಾಠದ ಪ್ರಶ್ನೆಗಳ ಸ್ವರೂಪ ಹಾಗೂ ಪ್ರಶ್ನೆಗಳು ಯಾವ್ಯಾವ ಅನ್ನೋದನ್ನು ನೋಡ್ಕೊತ ಹೋಗೋಣ. ಈ ಪ್ರಶ್ನೆಗಳ ಉತ್ತರಗಳನ್ನು ಈ ಪಾಠದ ನಂತರ ಬಿಡಲಾಗುವುದು. ನೋಡಿ, ಪ್ರಶ್ನೆಗಳನ್ನ ನೋಡ್ತಾ ಹೋಗಿ, ಹಾಗೆ ಬರೆದುಕೊಳ್ರಿ ಪ್ರಶ್ನೆಗಳನ್ನು. ಹೀಗೆ ಯಾಕೆ ಬಿಡತ್ತೀರಿ ಸರ, ಆನ್ಸರ್ ಹಾಕಿ ಬಿಡ್ಬೋದಿತ್ತಲ್ಲ ಅಂತ ಅನ್ಬೋದು. ಈಗ ನಾ ಆನ್ಸರ್ ಹಾಕಿ ಇವನು ಕನ್ನಡಗಳನ್ನೋದು ಬಿಟ್ಟಿನಿ ಅಂದ್ರೆ ನಿಮಗೆ ಬರುವಂಥ ಆನ್ಸರ್ಗಳು ನಿಮ್ಗೆ ಗುರ್ತಿಸ್ಕೋದಕ್ಕಾಗೋದಿಲ್ಲ. ಫಸ್ಟ್ ನೀವು ಆನ್ಸರ್ ಹಾಕೋದಕ್ಕೆ ಟ್ರೈ ಮಾಡಿರಿ. ಆಗ ನಿಮಗೇನಾದ್ರು ಆನ್ಸರ್ ಬರಲಿಲ್ಲಪ್ಪ ಅಂದ್ರೆ ಆನ್ಸರ್ ಕೀಯನ್ನು ತೆಗೆದು ನೋಡ್ರಿ ಅನ್ನೋಂಥ ಉದ್ದೇಶ. ಇದು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ಬೋದು ಅನ್ನುವಂಥ ಅಭಿಪ್ರಾಯದಿಂದ ಈ ವಿಡಿಯೋಗಳನ್ನು ಬಿಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಯೂಸ್ ತಗೋರಿ. ನಿಮಗಿದು ಇಷ್ಟ ಆಯ್ತಂದರೆ ಒಂದು ಲೈಕ್ ಕೊಡಿ. ಮಗ್ಗದ ಸಾಹೇಬ ಪಾಠದ ಮಾದರಿ ಉತ್ತರಗಳು. ಎರಡನೇ ಪಾಠ ಸಾರ್ಥಕ ಬದುಕಿನ ಸಾಧಕ. ಇದರ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ನೋಡಿ, ಇವುಗಳನ್ನ ಬರೆದುಕೋರಿ. ಇವುಗಳ ಉಪಯೋಗ ಸದ್ಯ ನೀವು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಗೊತ್ತಾಗದಿದ್ರು ನೀವು ಒಂದು ಪರೀಕ್ಷೆಯನ್ನು ಬರೆದ್ರಪ್ಪ ಅಂದ್ರೆ ನೆಕ್ಸ್ಟು ನಿಮಗಿದ್ರ ಉಪಯೋಗ ಗೊತ್ತಾಗುತ್ತೆ. ಅದಕ್ಕಾಗಿ ಮಿಸ್ ಮಾಡ್ಕೋಬೇಡ್ರಿ, ನೋಡ್ಕೊಳ್ಳಿ. ನೋಡಿ, ಕಂಠಪಾಠ ಹಾಕ್ಕೊಂಡು ತಯಾರಿ ಮಾಡಿಕೊಂಡು ಎಕ್ಸಾಮಿಗೆ ಹೋದರೆ 100% ನೀವು ಎಕ್ಸಾಮ್ನಲ್ಲಿ ಸಕ್ಸಸ್ ಆಗೋದು ಗ್ಯಾರಂಟಿ. ವಿದ್ಯಾರ್ಥಿಗಳೇ, ಎರಡನೇ ಪಾಠದ ಆನ್ಸರ್ ಕೀಗಳು. ಸ್ವಲ್ಪ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ಸಂಖ್ಯೆಗಳನ್ನ ಕೊಡ್ತ ಮುಂದೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಅವೇನಿಲ್ಲ, ನೀವು ಪ್ರಶ್ನೆಗಳು ಕ್ರಮಾನುಗತ ಸಂಖ್ಯೆ ಒಳಗದಾವಲ್ಲ ಅದೇ ರೀತಿ ಉತ್ತರಗಳು ಅದಾವೆ. ಆ ಪ್ರಶ್ನೆಗಳನ್ನೇನು ವಿಚಾರ ಮಾಡಬೇಡ್ರಿ, ಅವ್ಕೆ ತಕ್ಕಂಗೆ ನಿಮ್ಮ ಉತ್ತರಗಳು ಅದಾವೆ. ಉತ್ತರಗಳನ್ನ ನೀವು ಸರಿಯಾಗಿದ್ದ ಉತ್ತರಗಳನ್ನು ಟಿಕ್ ಹಾಕ್ಕೊಳ್ಳಿ. ಆ ಪ್ರಶ್ನೆ ಸಂಖ್ಯೆಗಳನ್ನು ಅವರು ಮಿಸ್ಟೇಕ್ ಮಾಡಿದ್ದಾರೆ. ಅದು ಡೈರೆಕ್ಟ್ 42 ಹೋಗಿದ್ದಾರೆ. ಹೀಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಆ ಪ್ರಶ್ನೆಗಳು ಇರುವಾರ 34 ಅದಾವ, 35 ಅದಾವ. ಇವು ನೋಡಿದ್ರೆ ಇಷ್ಟು ಯಾಕಪ್ಪ ಅನಿಸ್ಬೋದು. ಅವ್ರು ಹಾಗೇನಿಲ್ಲ. ಆ ಪ್ರಶ್ನೆಗಳ ಸಂಖ್ಯೆನ ಇದನ್ನು ಮಾಡ್ಕೊಂಡು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಅಷ್ಟೆ. ಎಂಟತ್ತು ಹಾಕಿದ ಪ್ರಶ್ನೆಗಳು. ಮೂರನೇ ಪಾಠ ನೀರು ಕೊಡದ ನಾಡಿನಲ್ಲಿ. ಇದರ ಪ್ರಶ್ನೆಗಳನ್ನು ನೋಡ್ಕೊಳ್ರಿ.
ಇವುಗಳ ಉತ್ತರಗಳು ಈ ಪಾಠದ ಪ್ರಶ್ನೆಗಳಾದ ತಕ್ಷಣ ಅದರ ಬೆನ್ನಿಗೆ ಇರುತ್ತವೆ. ನೀರು ಕೊಡದ ನಾಡಿನಲ್ಲಿ ಪ್ರಶ್ನೆ ಉತ್ತರಗಳು ನೋಡಿ. ಇಲ್ಲಿ ಹಂಗೆ ಮಾಡಿದ್ದಾರೆ. ಡೈರೆಕ್ಟ್ 26 ಅಂತ ಕೊಟ್ಟಾರ. ಆದರೆ ಇದು 1, 2, 3 ಅಂತ ಅನ್ಕೊಡ್ರಿ. ಯಾಕೋ ಪ್ರಶ್ನೆ ಸಂಖ್ಯೆಗಳನ್ನು ಹಾಕೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಅದಕ್ಕೆ ನೀವು ಇದೇನಪ್ಪ ಉತ್ತರ ಬೇರೆ ಐತಿ ಪ್ರಶ್ನೆ ಬೇರೆ ಐತಿ ಅನ್ನೋಂಥ ಆಗತ್ತಿಲ್ಲ. ಒಟ್ಟು ಮಾತು 17 ಹತ್ರ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಿದ್ದು ಸ್ವಲ್ಪ ಹಾಕೋತ್ ಮುಂದೆ ಮಿಸ್ಟೇಕ್ ಮಾಡಿದ್ದಾರೆ. ಮೊದಲನೇ ಭಾಗದ ಕೊನೆಯ ಗದ್ಯ ಭಾಗ ಪ್ರಶ್ನೆಗಳನ್ನು ನೋಡೋಣ. ನೋಡ್ಕೊಡ್ರಿ. ಈ ಗಾಳಿದೊಂದು ಡಿಸ್ಟರ್ಬು. ನೀವು ವಿಡಿಯೋದಲ್ಲಿ ಗೊರ ಅಂತ ಸಪ್ಪಳ ಬಂದರೆ ಅದೇನಪ್ಪ ಅಂತ ಅನ್ಕೋಬೇಡ್ರಿ. ಗಾಳಿ ಒಂದು ಭಾಳ ಬಿಸಾಕತೈತಿ. ಇಲ್ಲಿ ಒಳಗೆ ಕುಂತ್ರು ಬಿಡಬಾರ್ದು, ಹೊರಗೆ ಕುಂತ್ರು ಬಿಡಬಾರ್ದು. ನೋಡಿ ಹೇಳ್ದಂಗೆ ಅದು ಗಾಳಿ ನೀವು ಕ್ಲಾಸ್ನಾಗ ಹೇಳ್ದಂಗೆ ಬಾಯ್ ಮಾಡ್ತಿರ್ತೀವಲ್ಲ ಹಂಗೆ ಜಾಸ್ತಿ ಬಿಸಾಕ್ ಶುರು ಮಾಡ್ತೈತಿ. ನೋಡ್ಕೊಳ್ಳಿ. ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಫಸ್ಟು ಬರೆದುಕೋರಿ. ಯಶೋಧರಿ ಪಾಠದ ಉತ್ತರಗಳು ಇವು ಕೇವಲ ಇದಕ್ಕಷ್ಟೇ ಸೀಮಿತವಾಗದೆ ನಿಮ್ಮ ಪಾಠ ಅಂದರೆ ನಿಮ್ಮ ಅಭ್ಯಾಸಗಳನ್ನು ಬರಿತಿರ್ತಿರಲ್ಲ ನೋಟ್ಬುಕ್ ಅದು ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿದೆ. ಇದರಲ್ಲಿ ನೀವು ಹುಡುಕೊಂಡು ನಿಮ್ಮ ಪಾಠದ ಪ್ರಶ್ನೆ ಉತ್ತರಗಳನ್ನು ಬರಿಬೋದು. ಮತ್ತು ಇದೇನೋ ಬೇರೆ ಥರನ ಕ್ವಶನ್ ಅದಪ್ಪ ಇದ್ರಾಗೆ ನಮ್ಮ ಪಾಠದ ಪ್ರಶ್ನೆ ಉತ್ತರ ಅದಾವಿಲ್ಲೋ ಅಂತ ಅನ್ಕೋಬೇಡ್ರಿ. ನಿಮ್ಮ ಪಾಠದ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡು ನೀವು ಹೆಚ್ಚು ಕಠಿಣತೆ ಸುಲಭತೆ ಹಾಗೂ ಈಜಿ ಎಲ್ಲನೂ ಸಾದಾ ಎಲ್ಲನೂ ಒಳಗೊಂಡು ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ನೋಡ್ಕೊಳ್ರಿ. ಉತ್ತರನ ಸರಿಯಾಗಿ ನೋಡ್ಕೋತಾ ಹೋಗ್ರಿ. ಅದನ್ನು ಓದ್ಕೋರಿ. ಜೊತೆಗೆ ನೀವು ಅದನ್ನು ಹೆಂಗೆ ಓದ್ತಿರಲ್ಲ ಅದು ಇಂಪಾರ್ಟೆಂಟ್ ಬರುತ್ತೆ. ಓದ್ಕೋಬೇಕು, ನೀವು ಓದಬೇಕು, ಅದನ್ನ ಬರೀಬೇಕು, ಬರೋದು ತೆಗೆದು ಓದಬೇಕು. ನಮಗೆ ಬರೆಯೋಕೆ ಆಗಂಗಿಲ್ಲಪ್ಪ ಅಂದ್ರೆ ನೀವು ನೇರವಾಗಿ ಇದ್ರಾಗನ ಓದ್ಕೋಬೋದು. ವಿಡಿಯೋನ ಶೇವ್ ಮಾಡ್ಕೊರಿ, ಡೌನ್ಲೋಡ್ ಮಾಡ್ಕೊರಿ, ಶೇವ್ ಮಾಡ್ಕೊಂಡು ನೀವು ಕಾಯಂ ಅದನ್ನು ನಿಮಗೊಂದು ಬುಕ್ಲೆಟ್ನಾಗ ಓದ್ಕೋತಾ ಇರ್ಬೋದು. ಇಲ್ಪ ನಿಮ್ಗೆ PDF ಬೇಕಂದ್ರೆ ನಮ್ಮನ್ನು ಸಂಪರ್ಕಿಸಿ. ನಿಮ್ಮನ್ನು ಹೆಂಗೆ ಸಂಪರ್ಕಿಸೋದು ಅನ್ನೋಂಥ ನಿಮಗೆ ಗೊಂದಲಿದ್ರೆ ನಾವು ಗೊತ್ತಿದ್ರೆ ನಮಗೆ ನೇರವಾಗಿ ಸಂಪರ್ಕಿಸ್ಬೋದು. ಇಲ್ಲಪ್ಪ ಅಂದ್ರೆ ಇದರಲ್ಲಿ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ನಮಗೆ PDF ಅವಶ್ಯಕತೆ ಇದೆ ಅಂತ. ಈಗ 8ನೇ ತರಗತಿ ಪದ್ಯ ಭಾಗ ಮೊದಲ ಪದ್ಯ ಕನ್ನಡಿಗರ ತಾಯಿ. ಇದರ ಪ್ರಶ್ನೆಗಳನ್ನು ನೋಡಿರಿ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳದಾವ 3, 4 ಬಹು ಆಯ್ಕೆಯ ಪ್ರಶ್ನೆಗಳು. ಹಾಗೆ ಇಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದ 3ನೇ ಪದಕ್ಕೆ ಸಂಬಂಧಿಸಿದ ಪದಗಳನ್ನ ಬರೆಯೋದದಾವ. ಇಲ್ಲಿ ನೋಡಿ. ಗಾದೆಗಳನ್ನು ವಿಸ್ತರಿಸಿ ಅಂದಾರ ನೋಡಿ. ಪ್ರಶ್ನೆಗಳ ನೋಡ್ಕೊಳ್ಳಿ. ಪ್ರಶ್ನೆ 33, 34, 35ನೇ ಪ್ರಶ್ನೆ ನೋಡಿ. ಪದ್ಯದ ಉತ್ತರಗಳನ್ನು ನೋಡ್ಕೊಳ್ರಿ. ಯಾಕಂದರೆ ವಿಡಿಯೋ ಲೆಂದಿ ಅದು ಅಂದ್ರೆ ಅಪ್ಲೋಡ್ ಆಗಂಗಿಲ್ಲ, ಸುಮ್ಮನೆ ಬೆಳತ್ತ ಅನ್ಕೊಂಡ್ರೆ. ನಿಮಿಷ 51ನೇ ಪ್ರಶ್ನೆ, 52, 53ನೇ ಪ್ರಶ್ನೆ. ಕಾದನ್ನು ವಿಸ್ತರಿಸ್ಬಿಡ್ತು ಅಂದರೆ ಯಾವ್ಯಾವುದಕ್ಕೆ ಯಾವ್ಯಾವುದು ಅಂಕ
ಅನ್ನೋದನ್ನು ಕೊಟ್ಟಾರ. ಇಲ್ಲಿ ಗಾದೆಗಳನ್ನು ಕೊಟ್ಟಾರ. ನಿಮ್ಮ ಗಾದೆಯನ್ನು ವಿಸ್ತರಿಸಿಬಿಡೋದು ಗಾದೆ ಮಾತುಗಳು ಬೇಕಾದ್ರೆ ನೀವು ನಮ್ಮನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹೇಳಿ ಸಂಪರ್ಕಿಸ್ಬೋದು. ನಿಮಗೆ ಅವಶ್ಯಕ ಇರುವ ಸಾಮಗ್ರಿ. ಎರಡನೇ ಪದ್ಯ ಭಾರತೀಯತೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಪ್ರಶ್ನೆಗಳು. ಪ್ರತಿಯೊಂದು ಪಾಠಕ್ಕೂ 4-5 ಬಹು ಆಯ್ಕೆ ಪ್ರಶ್ನೆಗಳದಾವ. ಇನ್ನು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3-4ನೇ ಪದ ಬರೆಯುವ ಒಂದಷ್ಟು ಪ್ರಶ್ನೆಗಳದಾವ. 1 ವಾಕ್ಯದ ಪ್ರಶ್ನೆಗಳದಾವ. 2-3 ವಾಕ್ಯ, 4 ವಾಕ್ಯ, ದೀರ್ಘ ವಾಕ್ಯದ ಪ್ರಶ್ನೆಗಳು. 2ನೇ ಪದ್ಯದ ಉತ್ತರಗಳು. ಇವುಗಳ ಸಂಖ್ಯೆಗಳನ್ನ ಏನು ಮಾಡ್ಯಾರಪ್ಪ ಅಂದ್ರೆ ಕ್ವಶನ್ ಪೇಪರ್ದ ಲಾಸ್ಟ್ 23-24 ಹತ್ರ ಆನ್ಸರ್ ಪೇಪರ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಿಮ್ಮ ಪ್ರಶ್ನೆಯನ್ನು ಬರ್ಕೊಂಡು ನೀವು ಉತ್ತರ ಹುಡುಕಾಕತ್ತೀರಿ ಅಂದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಅರ್ಥ ಆಗ್ತದೆ. ಎಂಟತ್ತು ವಾಕ್ಯವಿರುವ ಪ್ರಶ್ನೆಗಳಿಗೆ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ? ಮೂರನೇ ಪದ್ಯದ ಪ್ರಶ್ನೆಗಳು. ಆಯಾ ಪದ್ಯಗಳ ಆಳಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀಡ್ಯಾರ. ಕೆಲವೊಂದಕ್ಕೆ ಜಾಸ್ತಿ ಪ್ರಶ್ನೆಗಳಿದ್ರೆ ಇನ್ನು ಕೆಲವೊಂದಕ್ಕೆ ಕಡಿಮೆ ಪ್ರಶ್ನೆಗಳಿದಾವೆ. ಬೇವು ಬೆಲ್ಲದೊಳಿಡಲೇನು ಫಲ ಎನ್ನುವಂಥ ಪದ್ಯದ ಉತ್ತರಕ್ಕೆ ನೋಡ್ರಿ ಕಂಟಿನ್ಯೂ ಅಲ್ಲಿ 25-21 ಶುರು ಮಾಡ್ಯಾರ. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಗಿಲ್ಲ, ಕಂಟಿನ್ಯೂ ಅನ್ನೋದನ್ನು ತಿಳ್ಕೊಂಬಿಡೋದು. ಗಾದೆಯನ್ನು ವಿಸ್ತರಿಸೋದಕ್ಕೆ ಯಾವ ರೀತಿ ಅದಕ್ಕೆ ಎಷ್ಟೆಷ್ಟು ಅಂಕ ಅನ್ನೋದನ್ನು ಹೇಳಿದ್ದಾರೆ. 36, 17 ಅಂದರೆ ಅದನ್ನು ನಾವು ಇದು ಮಾಡ್ಕೋಬೇಕು. 21 ಹತ್ರ ಶುರುವಾಗಿದೆ. ನಾಲ್ಕನೇ ಪದ್ಯ ಹಾಗೂ ಒಂದನೇ ಭಾಗದ ಕೊನೆಯ ಪದ್ಯ ಸೋಮೇಶ್ವರ ಶತಕ. ಇದರ ಪ್ರಶ್ನೆಗಳು ನೋಡ್ಕೊರಿ. ಇದರ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಅಂದರೆ ನಿಮಗೆ ಪಾಸ್ ಮಾಡೋಕ್ಕೆ ಇದಾಗಲಿ ಅಂಥೇಳಿ ಸ್ಟಾಪ್ ಮಾಡಿ ಹೋಗ್ತಾ ಇದ್ದೀನಿ. ನಾಲ್ಕನೇ ಪದ್ಯಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ ನೋಡಿರಿ. 24-25 ಕಂಟಿನ್ಯೂ. ಒಂದು ವಾಕ್ಯದ ಉತ್ತರಗಳು, 3-4 ವಾಕ್ಯದ ಉತ್ತರಗಳು. ಕವಿಗಳ ಸಾಹಿತ್ಯಗಳನ್ನು ಯಾವ ರೀತಿಯಾಗಿ ವಿಂಗಡಿಸುತ್ತಾರೆ ಮಾರ್ಕ್ಸ್ಗಳನ್ನ ಅನ್ನೋದು. ನೋಡಿರಿ, ಅಲಂಕಾರ ಬಿಡಿಸ್ಬಿಡ್ತಾರೆ. ನೋಡಿರಿ, ಅಂದರೆ ಆ ಪಾಠದೊಳಗೆ ಎಷ್ಟು ಅಲಂಕಾರಗಳನ್ನು ತೆಗಿಬೋದು ಅನ್ನೋದನ್ನು ಇಲ್ಲಿ ಅವ್ರು ಹೇಳಿರ್ತಾರೆ. ಅವುಗಳಲ್ಲಿನ ಕೆಲವೊಂದನ್ನು ಘಟಕ ಪರೀಕ್ಷೆಗಳಿಗೆ ಮತ್ತು FA1, FA2 ಹಾಗೆ SA1 ಈ ಪರೀಕ್ಷೆಗಳಿಗೆ ಇದರಲ್ಲಿನ ಪ್ರಶ್ನೆಗಳನ್ನು ತೆಗಿಬೇಕಾಗುತ್ತದೆ. ಇನ್ನು ಪೂರಕ ಅಧ್ಯಾಯನ 3 ಮೊದಲು ಪ್ರಶ್ನೆಗಳನ್ನ ನೋಡಿ ಆನಂತರ ಆನ್ಸರ್ಗಳನ್ನ ನೋಡಿರಿ. ಇದು ಮೊದಲನೇ ಪೂರಕ ಅಧ್ಯಾಯ, ಎರಡನೇ ಪೂರಕ ಅಧ್ಯಾಯ, ಇನ್ನು ಮೂರನೇದ್ದು. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಕಡಿಮೆ, ಆದ್ದರಿಂದ ಎಲ್ಲ ಕೂಡ ಒಮ್ಮೆ ನೋಡ್ಬಿಟ್ಟು
ಪೂರಕ ಅಧ್ಯಾಯದ ಕೀ ಉತ್ತರಗಳು. ಇಲ್ಲಿ ಪೂರಕ ಅಧ್ಯಾಯದ ಕೀ ಉತ್ತರಗಳನ್ನು ನೋಡ್ರಿ. 1ನೇ ಪೂರಕ ಅಧ್ಯಾಯದ ಕೀ ಉತ್ತರಗಳು, ಇನ್ನು 2ನೇ ಪೂರಕ ಅಧ್ಯಾಯದ ಕೀ ಉತ್ತರಗಳು, ಇನ್ನು 3ನೇ ಪೂರಕ ಅಧ್ಯಾಯದ ಕೀ ಉತ್ತರಗಳು. ಅದನ್ನು 5 ಅಂತ ಕೊಟ್ಟಾರ, ಮಿಸ್ಟೇಕು. ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.